ಅಧ್ಯಕ್ಷರೇ, ತಲೆ ಕೆಡಿಸ್ಕೊಬೇಡ. ಉತ್ತರ ಆಯ್ತು, ಬೇಗ ಮಾತಾಡು. ಉತ್ತರ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ನಾವೆಲ್ಲ ಬಾ ಬಾ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಏನಾದ್ರೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಇದ್ರೆ ಮಂತ್ರಿಗಳ ಗಮನಕ್ಕೆ ತಂದು ನಾವು ಮಾಡಿಸ್ಕೊಡ್ತೀವಿ. ಈಗಾಗಲೇ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಕ್ಕೆ ಇನ್ನ ಹೆಚ್ಚು ಸಿಬ್ಬಂದಿಗಳನ್ನ ನೇಮಕ ಮಾಡಿಬಿಟ್ಟು ನಿಯಂತ್ರಣ ಮಾಡ್ತೀವಿ. ಬೇರೆದೇನಾದ್ರೂ ಮಾನ್ಯ ಸದಸ್ಯರ ಸಲಹೆ ಇದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ ಬಾಬಾರ ಮಾತಾಡಿ. ಸರ್ಕಾರದಿಂದ ಮಾನ್ಯ ಸಭಾಧ್ಯಕ್ಷರೇ, ಏನ್ ಸರ್ಕಾರ ಸೋಮವಾರದಿಂದ ಶನಿವಾರದವರೆಗೆ ಕುಣಿಗಲ್ ಬೈಪಾಸ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ, ನನ್ನ ಕ್ಷೇತ್ರದ ಜನತೆಗೆ, ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಏನು ಅಂತ ಅಂದ್ರೆ, 2 ಪಾಳಿಲಿ ನಾವು ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ಅವ್ರನ್ನ ಟ್ರಾಫಿಕ್ ನಿಯಂತ್ರಣಕ್ಕೆ ಹಾಕಿ ಅದರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ವಾಸ್ತವಕ್ಕೆ ಇದು ಬಹಳ ದೂರವಾಗಿರ್ತಕ್ಕಂಥ ಸಂಗತಿ ಅಧ್ಯಕ್ಷರೇ. 2 ಪಾಳಿ ಅಲ್ಲ, ನೀವು 6 ಪಾಳಿಲಿ ಕೆಲಸ ನಿರ್ವಹಿಸಿದ್ರು ಸರ್ಕಾರಿ ರಜಾ ದಿನ ಮತ್ತೆ ವಾರಾಂತ್ಯದಲ್ಲಿ ಈ ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ. ಯಾಕೆ ಅಂತ ಅಂದ್ರೆ, ಇವು ಮಂಗಳೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು, ಕುಣಿಗಲ್ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು, ಹಾಸನದ ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು, ತುಮಕೂರು ಕಡೆ ಹೋಗ್ತಕ್ಕಂಥವ್ರು ಇರ್ಬೋದು, ಮತ್ತೆ ಬೆಂಗಳೂರಿನಿಂದ ನೆಲಮಂಗಲಕ್ಕೆ ಬಂದು ನೆಲಮಂಗಲದಿಂದ ಬೇರೆ ಕಡೆಗೆ ಪ್ರಯಾಣ ಮಾಡ್ತಕ್ಕಂಥವ್ರು, ಮತ್ತೆ ಬೇರೆ ಪ್ರದೇಶಗಳಿಂದ ನೆಲಮಂಗಲಕ್ಕೆ ಬಂದ್ರೆ ನೆಲಮಂಗಲ ಹೆಬ್ಬಾಗಿಲು ಬೆಂಗಳೂರು ನಗರಕ್ಕೆ ಬರಲಿಕ್ಕೆ, ಆ ಬೆಂಗಳೂರು ನಗರಕ್ಕೆ ಬರಬೇಕಾದ್ರೂ ಸಹ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಭಾಧ್ಯಕ್ಷರೇ. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ, NHAನವರು ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ 75 ಮತ್ತು ರಾಷ್ಟ್ರೀಯ ಹೆದ್ದಾರಿ 48 ಈ 2 ಹೆದ್ದಾರಿಗಳನ್ನ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು, ಮತ್ತೆ ಸರ್ವಿಸ್ ರಸ್ತೆಗಳು ಅರ್ಧಕ್ಕೆ ಕಾಮಗಾರಿಗಳನ್ನ ಸ್ಥಗಿತಗೊಂಡಿರ್ತಕ್ಕಂಥದ್ದು, ಮತ್ತೆ ಕಿರಿದಾಗಿರ್ತಕ್ಕಂಥದ್ರಿಂದ ಇದು ಸಂಚಾರ ದಟ್ಟಣೆ ಆಗ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಆ ಕುಣಿಗಲ್ ಬೈಪಾಸ್ ನಲ್ಲಿ ಮೇಲ್ಸೇತುವೆಯನ್ನ ಕಡ್ಡಾಯವಾಗಿ ನಿರ್ಮಾಣ ಮಾಡಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ಗನ್ನ ತೊಂದರೆಗೆ ಪರಿಹಾರ ಹುಡುಕೋದೇ ಹೊರತು ರಾತ್ರಿ ಪಾಳಿ ಮಧ್ಯಾಹ್ನದ ಪಾಳಿ 2 ಪಾಳಿಲಿ ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರಾಫಿಕ್ ಸಂಚಾರ ದಟ್ಟಣೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ. ಯಾಕಂದ್ರೆ ನನ್ನ ಕ್ಷೇತ್ರದವರು 2 ರಿಂದ 3 ಕಿಲೋಮೀಟರ್ ದೂರ ಇರ್ತಕ್ಕಂಥ ಹಳ್ಳಿಗಳಿಗೆ ಹೋಗ್ಬೇಕು, ನೆಲಮಂಗಲ ಪಟ್ಟಣಕ್ಕೆ ಬಂದಿ ಅಂತ ಅಂದ್ರೆ ಅವ್ರಿಗೆ 2 ರಿಂದ 3 ಗಂಟೆಗಳ ಕಾಲ ಸಮಯ ತಗೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಬೆಂಗಳೂರಿಗೆ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಅವ್ರೇನಾದ್ರೂ ಬೆಂಗಳೂರಿಗೆ ಬರ್ಬೇಕು ಅಂತ ಅಂದ್ರೆ ಗಮನ ಸೆಳೆಯೋದು ಏನಾಗಬೇಕು ಅದನ್ನೇ ಮಾನ್ಯ ಸಭಾಧ್ಯಕ್ಷರೇ ಸದನದ ಗಮನಕ್ಕೆ ತಂದು ಅದು ಪರಿಹಾರ ಏನು ಅಂತ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಸಚಿವರೇ, 1 ನಿಮಿಷ. ಇದರ ಜೊತೆಯಲ್ಲಿ NHA ಅಧಿಕಾರಿಗಳನ್ನ ನಾನೇ ಹಲವಾರು ಬಾರಿ ಹೋಗಿ ಈ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕು, ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳಲಿಕ್ಕೆ ಅವರೆಲ್ಲ ಕಂಪ್ಲೇಂಟ್ ಮಾಡ್ಲಿ, ಬಿಡಬೇಡ. ಉತ್ತರ ಕೊಟ್ಟಿದ್ದಾರಲ್ಲ ಸರ್. ಉತ್ತರಕ್ಕೂ ಅಲ್ಲಿ ವಾಸ್ತವ ಪರಿಸ್ಥಿತಿಗೂ ಸಂಬಂಧನೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಏನಾಗಬೇಕು ಅದನ್ನ ಹೇಳಕ್ ಬರ್ತಾ ಇದ್ದೀನಿ ಅಧ್ಯಕ್ಷರೇ. ಬರದೇ ಇಲ್ಲ, ಆಗ ಹೊರಟಿದೆ, ಮುಟ್ಟುದಿಲ್ಲ ನೀನು ಕೂಡ. ಮಾನ್ಯ ಸದಸ್ಯರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳ್ತಾ ಇರೋದು, ಆದ್ರೆ ಕ್ವೆಶ್ಚನ್ ಇರೋದು ಹೋಮ್ ಮಿನಿಸ್ಟರ್ ಅವರಿಗೆ. ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಾವೇನು ಕೊಟ್ಟಿದ್ದಾರೆ ಬಯಕೆ ಇದೆ, ಸಂಬಂಧಪಟ್ಟಂತ ಸೂಚಿಸಿ ಅವ್ರಿಗೇನು NH ಮತ್ತೆ SH ಇಂದ ಕೋಆರ್ಡಿನೇಷನ್ ಆಗಬೇಕು, ನಾವು ತಿಳಿಸ್ತೀವಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಹರೀಶ್ ಆಯ್ತು ಸರ್. 2 ನಿಮಿಷ, 1 ನಿಮಿಷದಲ್ಲಿ ಮುಗಿಸ್ತೀನಿ ಬೇಗ ಸರ್. ಇಲ್ಲಿ ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದ್ರೆ, NHA ಅಧಿಕಾರಿಗಳನ್ನ ಒಂದು ವಿಶೇಷವಾದಂತ ಸಭೆ ಮಾಡಿ, ಇವತ್ತು ನಾವು ಶಾಸಕರು ಹೋಗಿ ಕಚೇರಿಗೆ ಭೇಟಿ ನೀಡಿದ್ರೆ NHA ಅಧಿಕಾರಿಗಳು ಸಿಗೋದಿಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಅನ್ನ ಎತ್ತೋದಿಲ್ಲ. ಇವತ್ತು ಗಂಟೆಗಟ್ಟಲೆ ಜನ ಸಾರ್ವಜನಿಕರು ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಇಂದ ತೊಂದರೆಯನ್ನ ಅನುಭವಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಮತ್ತೆ ಸರ್ಕಾರ
NHAI ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಬಹಳ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ನೀಡಬೇಕು. ಮತ್ತೆ ಸರ್ವಿಸ್ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಏನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಆ ಸರ್ವಿಸ್ ರಸ್ತೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ವೈಜ್ಞಾನಿಕವಾಗಿ ಆ ಕಾಮಗಾರಿಗಳನ್ನ ಕೈಗೊಂಡು ಮೇಲ್ಸೇತುವೆ ನಿರ್ಮಾಣ ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತದೆ. ಇದಕ್ಕೆ ಸರ್ಕಾರ ವಿಶೇಷವಾದ ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷ. ಸಮ್ಮುಖದಲ್ಲಿ ಕೇಳಿಸ್ತಾ ಇದೆಯಾ? ಇಲ್ಲ ಸರ್, ಮತ್ತೆ ರಿಪೀಟ್ ಮಾಡಿ ಸರ್. ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಗೃಹ ಇಲಾಖೆ ಹಾಗೂ PWD ಮೀಟಿಂಗು ಶಾಸಕರ ಸಮ್ಮುಖದಲ್ಲಿ ಮಾಡಿಸಿ ಏನ್ ಕ್ರಮವನ್ನು ವಹಿಸ್ಕೋಬೇಕು ಅವ್ರ ಸಲಹೆ ಮೇರೆಗೆ ಮಾಡಿಸ್ತೀವಿ. CK ರಾಮಮೂರ್ತಿ, ಅರವಿಂದ್ ಚಂದ್ರಕಾಂತ್ ಬೆಲ್ಲದ್, ಆನಂದ್ ಕೇಸ್ ಉತ್ತರ ಬರಲಿಲ್ಲ, ನಾಳೆ ಉತ್ತರ ಕೊಡ್ತೇನೆ, ನಾಳೆಗೆ ಅದನ್ನು. LS ರವಿ ಸುಬ್ರಹ್ಮಣ್ಯ, CN ಬಾಲಕೃಷ್ಣ, KH ಪುಟ್ಟಸ್ವಾಮಿ ಗೌಡ್ರು, ಮೈಸೂರು ನಗರ ಅಭಿವೃದ್ಧಿ ಸಚಿವರು, ಗೌರಿಬಿದನೂರು ತಾಲೂಕಿನ ಪಟ್ಟಣದಲ್ಲಿ ಈಗ ಸುರೇಶ್ ಅವರು ಉತ್ತರ ಕೊಡ್ತಾರೆ. ಮೂಡಾದಲ್ಲಿ ಎಷ್ಟು ಲೂಟಿ ಆಗಿದೆ ಅಂತ ಸುರೇಶ್ ಅವರು ಉತ್ತರ ಕೊಡ್ತಾರೆ ನೋಡಿ. ಈಗ ಮೂಡಾದಲ್ಲಿ ಪ್ರೌಢ ಸಚಿವರನ್ನ ಗಮನ ಸೆಳೀತಾ ಇದ್ದಾರೆ. ಉತ್ತರ ಕೊಡಿ. ಕೊಡ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಎಲ್ಲ. ಕಮಾನ್ ಸುರೇಶ್, ಕಮಾನ್ ಸುರೇಶ್, ಕಮಾನ್ ಸುರೇಶ್, ಕಮಾನ್ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ಉತ್ತರ ಕೊಡ್ತಾರೆ. ಮೂಡ ಮಿಷನ್ 2 ಅಲ್ಲಿ ಕಮಾನ್ ಸುರೇಶ್ 1042 ಲಕ್ಷಗಳ ಅನುದಾನವನ್ನ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. STP ನಿರ್ಮಾಣ ಮತ್ತೆ ಅದರ ಉನ್ನತೀಕರಣಕ್ಕೆ ಈ ಎಲ್ಲ ಕಾಮಗಾರಿಗಳನ್ನ ಹೆಲಿಕಾಪ್ಟರ್ ಹೋದರನ್ನ ಕೊಟ್ಟಿದ್ದೀವಿ. KUDFC ಇಂದ ಕೊಟ್ಟಿದ್ದೀವಿ. ಹೆಲಿಕಾಪ್ಟರ್ ಹೋದರನ್ನ ಫೈಲ್ಗಳು ತಂದರನ್ನ ಅಡಿಯಲ್ಲಿ ಸಭಾಧ್ಯಕ್ಷರೇ ಮಲತ್ಯಾಜ್ಯ ಸಂಸ್ಕರಣಾ ಘಟಕ FSTP ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ಸುಮಾರು 200 ಲಕ್ಷಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಸದರಿ ಕಾಮಗಾರಿಗೆ ಟೆಂಡರ್ ಇದನ್ನು ಆಹ್ವಾನ ಕೊಟ್ಟಿದ್ದೀವಿ. ಇದನ್ನು ಸಹ ಮುಗಿಸ್ತೀವಿ ಸಭಾಧ್ಯಕ್ಷರ. ಮತ್ತೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ನೀಡಿರುವ ಅನುದಾನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 2022-23 ಸಾಲಿನಲ್ಲಿ ಸುಮಾರು 3,000 ಲಕ್ಷಗಳು ಹಂಚಿಕೆಯಾಗಿದ್ದು ಸುಮಾರು 85% ಅಷ್ಟು ನಾವು ಇದನ್ನ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ. ಅದರಲ್ಲಿ 2,550 ಲಕ್ಷ ರೂಪಾಯಿಗಳು ಕುಡಿಯುವ ನೀರು, ರಸ್ತೆ ಚರಂಡಿ, ಮಳೆ ನೀರು ಚರಂಡಿ, ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಹಣ ಅನುಮೋದನೆ ಆಗಿರ್ತದೆ ಸಭಾಧ್ಯಕ್ಷರೇ. ಅನುಮೋದಿತ ಮೊತ್ತ 2,550 ಲಕ್ಷಗಳಲ್ಲಿ 1,574 ಲಕ್ಷಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸುಮಾರು 975.52 ಲಕ್ಷಗಳ ಕಾಮಗಾರಿಗಳಿಗೆ ಟೆಂಡರ್ ನಾವು ಕರಿಬೇಕಾಗಿರ್ತದೆ ಸಭಾಧ್ಯಕ್ಷರ. ಈವರೆಗೆ ಸುಮಾರು 788.6 ಲಕ್ಷಗಳು ಬಿಡುಗಡೆಯಾಗಿದ್ದು 788 ಲಕ್ಷಗಳನ್ನು ವೆಚ್ಚ ಮಾಡಲಾಗಿರ್ತದೆ ಸಭಾಧ್ಯಕ್ಷರ. 15 ಫೈನಾನ್ಸ್ ಅಲ್ಲಿ ಸಹ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷರ. ಮತ್ತೆ ಈ ಗೌರಿಬಿದನೂರು ನಗರಸಭಾ ವಿವಿಧ ಯೋಜನೆಗಳ ಅಡಿಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರ್ತದೆ ಹಾಗೂ ಮುಂದೆ